enjoy this. He's laughing all the way with Europe. Powerful ball. He said, "Oh, I hit that pretty well." Let's have a look. Intent. ಇದೀಗ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ನಿನ್ನೆ ರಾತ್ರಿ ಸುಮಾರು 9:30ಕ್ಕೆ ಮೈಸೂರಿನ ಹೆಸರಾಂತ ಉದ್ಯಮಿ ಎಡ್ವರ್ಡ್ ಸ್ಮಿತ್ ಅವರು ತಮ್ಮ ಮೈಸೂರಿನ ನಿವಾಸದಲ್ಲೇ ಬರ್ಬರವಾಗಿ ಹತ್ಯೆಯಾಗಿದ್ದಾರೆ. ಇನ್ನು ಈ ಹತ್ಯೆಯ ಹಿಂದೆ ಬಿಸ್ನೆಸ್ ನ ರಿವೆಂಜಸ್ ಏನಾದರೂ ಇದೆಯಾ ಅಥವಾ ಬೇರೆ ಏನಾದರೂ ಕಾರಣಗಳಿದೆಯಾ ಅನ್ನುವಂಥದ್ದು ನಮ್ಮ ಪೊಲೀಸ್ ಅಧಿಕಾರಿಗಳ ವಿಚಾರಣೆಯ ನಂತರ ತಿಳಿದು ಬರುವಂತದ್ದು. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಸಂತೋಷ್ ಘಟನಾ ಸ್ಥಳದಲ್ಲೇ ಇದ್ದಾರೆ. ಬನ್ನಿ ಅವ್ರ ಮಾತುಗಳನ್ನ ಕೇಳೋಣ. ಸಂತೋಷ್, ಏನ್ ನಡೀತಾ ಇದೆ ಅಲ್ಲಿ? ಹೆಚ್ಚಿನ ಮಾಹಿತಿ ಏನ್ ಲಭ್ಯವಾಗಿದೆ ಈ ಪ್ರಕರಣದ ಬಗ್ಗೆ? ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಿನ್ನೆ ರಾತ್ರಿ ಏನು ಎಡ್ವರ್ಡ್ ಅಂತಕ್ಕಂಥವರ ಕೊಲೆ ಆಗಿದೆ. ಸುಮಾರು 9:30 ಸುಮಾರಿಗೆ ಕೊಲೆ ಆಗಿರ್ಬೋದು ಅಂತ ಪೊಲೀಸ್ನವರು ಶಂಕಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಅಪರಾಧಿಗಳನ್ನ ಈಗಾಗಲೇ ಹುಡುಕೋದಿಕ್ಕೆ ಪೊಲೀಸ್ನವರು ಎಲ್ಲಾ ರೀತಿಯಾಗಿ ಬಲೆ ಬೀಸಿದ್ದಾರೆ. ಓಕೆ ಸಂತೋಷ್, ಹಾಗಿದ್ರೆ ಸಿಸಿಟಿವಿ ಇಲ್ಲ ಅಂತ ಹೇಳಿದ್ರೆ ಮತ್ತೆ ಯಾವ ರೀತಿ ಕ್ರಮವನ್ನ ಕೈಗೊಳ್ತಾರೆ? ಹೇಗೆ ಅಪರಾಧಿಗಳ ಬೆನ್ ಹಟ್ತಾರೆ ಅಧಿಕಾರಿಗಳು? ಮದನ್, CCTV ಫುಟೇಜ್ ಚೆಕ್ ಮಾಡಿದ್ರಾ? ಸರ್, ಈ ಅಪಾರ್ಟ್ಮೆಂಟಲ್ಲಿ ಕ್ಯಾಮ್ರಾ ಫಿಕ್ಸ್ ಆಗಿರೋದೆ 2 ಕಡೆ. ಮದನ್, ಡೋರ್ ನಂಬರ್ 13. ಈ ಫ್ಲ್ಯಾಟಲ್ಲಿ ಮಿಸ್ಟರ್ ರಾವ್ ಹಾಗೂ ಅವ್ರ ವೈಫ್ ಸೋನು ರಾವ್ ಅವರಿದ್ದಾರೆ. ಇವ್ರಿಗೊಬ್ಳು ಮಗಳಿದ್ದಾಳೆ, ಖುಷಿ ಅಂತ. ಸುಮಾರು 8ರಿಂದ 10 ವರ್ಷ ಇರ್ಬೋದು. ಈಸ್ ಎ ಬಿಸ್ನೆಸ್ ಮ್ಯಾನ್. ಆಲ್ ಓವರ್ ಇಂಡಿಯಾ ಸುಮಾರು ವೆಂಚರ್ಸ್ಗಳಿದೆ. ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪ ಅಂದರೆ, ಈಸ್ ಲೀಡಿಂಗ್ ಎ ಮಿನಿಮಲಿಸ್ಟಿಕ್ ಲೈಫ್. ತುಂಬ ಸಿಂಪಲ್ ಮನುಷ್ಯ. Yes? Who is this? We are from SIT, Special Investigation Team. Come inside. Ankit, can I get some water? Yeah, sure.
ಥ್ಯಾಂಕ್ ಯು. Can I know what the issue is? Seriously, I'm getting late now. ಏನು ಸೂಪರ್ ಇತ್ತಾ? What? Inspector, mind your tongue. ಸುಮ್ಮನೆ ಹೇಳಿದೆ ಕಣ್ರಿ, ಅದಕ್ಕೆ ಯಾಕೆ ಇಷ್ಟು ಕೋಪ ಮಾಡ್ಕೋತೀರಾ? ಹಾಂ, ಒಂದು 5 ನಿಮಿಷ. ಜೂನ್ 16ನೇ ತಾರೀಕು ರಾತ್ರಿ ಸುಮಾರು 9:30 ಗಂಟೆಗೆ ಎಡ್ವರ್ಡ್ ಅವರ ಮರ್ಡರ್ ಆಗುತ್ತೆ. ಯಾರು ಮಾಡಿರ್ಬೋದು? ನಿಮ್ಗೆ ಯಾರ ಮೇಲಾರು ಡೌಟ್ ಇದೆಯಾ? I don't have any clue, Inspector. Meanwhile, ಅವತ್ತು ಇಂಡಿಯಾ ಶ್ರೀಲಂಕಾ ಫೈನಲ್ಸ್ ನಡೀತಾ ಇತ್ತು. ನಾವೆಲ್ಲ ಮ್ಯಾಚ್ ನೋಡ್ತಾ, ನಾವೆಲ್ಲ ಇನ್ ದ ಸನ್ಸ್ ಅಪಾರ್ಟ್ಮೆಂಟ್ ಅವರೆಲ್ಲ. ಫ್ರಾಂಕ್ಲಿ ಸ್ಪೀಕಿಂಗ್, ಎಡ್ವರ್ಡ್ ಮತ್ತು ಮಿಸ್ಟರ್ ರಾವ್ ಅವರು ತುಂಬ ಕ್ಲೋಸ್ ಆಗಿದ್ರು. ಫ್ಯಾಮಿಲಿ ಗೆಟ್ ಟುಗೆದರ್ಸ್, ಪಾರ್ಟೀಸ್, ದೇ ವರ್ ರಿಯಲಿ ಗ್ರೇಟ್ಫುಲ್ ಟು ಈಚ್ ಅದರ್. Inspector, seriously, I'm getting late now. I need to go. Yeah, sure. Thank you. Thank you. Thank you so much. ಟೀಸರ್ ನೋಡಿ ಎಷ್ಟು ಖುಷಿ ಆದರೆ ಹೇಗೆ? ಸಿನಿಮಾ ಇನ್ನೂ ಬಾಕಿ ಇದೆ. ಮದನ್ ಸರ್. ಅಂಕಿತ್ ಅವರ ಸೋಷಿಯಲ್ ಮೀಡಿಯಾ ಮತ್ತು ಫೋನ್ ಕಾಲ್ಸ್ನ ಟ್ರೇಸ್ ಮಾಡಿ. ಎಸ್ ಸರ್. Meanwhile, ಅವತ್ತು ಇಂಡಿಯಾ ಶ್ರೀಲಂಕಾ ಫೈನಲ್ಸ್ ನಡೀತಾ ಇತ್ತು. ನಾವೆಲ್ಲ ಮ್ಯಾಚ್ ನೋಡ್ತಾ, ನಾವೆಲ್ಲ ಇನ್ ದ ಸನ್ಸ್ ಅಪಾರ್ಟ್ಮೆಂಟ್ ಅವರು. ಡೋರ್ ನಂಬರ್ 13. ಈ ಫ್ಲ್ಯಾಟಲ್ಲಿ ಮಿಸ್ಟರ್ ರಾವ್ ಹಾಗೂ ಅವ್ರ ವೈಫ್ ಸೋನು ರಾವ್ ಅವರು. ಫ್ರಾಂಕ್ಲಿ ಸ್ಪೀಕಿಂಗ್, ಎಡ್ವರ್ಡ್ ಮತ್ತು ಮಿಸ್ಟರ್ ರಾವ್ ಅವರು ತುಂಬ ಕ್ಲೋಸ್ ಆಗಿದ್ರು. ಫ್ಯಾಮಿಲಿ ಗೆಟ್ ಟುಗೆದರ್ಸ್, ಪಾರ್ಟೀಸ್, ದೇ ವರ್ ರಿಯಲಿ ಗ್ರೇಟ್ಫುಲ್ ಟು ಈಚ್ ಅದರ್. ಈಸ್ ಎ ಬಿಸ್ನೆಸ್ ಮ್ಯಾನ್. ಆಲ್ ಓವರ್ ಇಂಡಿಯಾ ಸುಮಾರು ವೆಂಚರ್ಸ್ಗಳಿದೆ. ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪ ಅಂದರೆ, ಈಸ್ ಲೀಡಿಂಗ್ ಎ ಮಿನಿಮಲಿಸ್ಟಿಕ್ ಲೈಫ್. ತುಂಬ ಸಿಂಪಲ್ ಮನುಷ್ಯ. ಸರ್. ಬನ್ನಿ ಮದನ್. ಸರ್, ವಿಡಿಯೋ. ಸರ್, ಅಂಕಿತ್ ಅವರು ಅವ್ರ ಫೇಸ್ಬುಕ್ಕಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದಾರೆ. ಅವತ್ತು ಎಡ್ವರ್ಡ್ ಅವ್ರ ಕೊಲೆ ಆಗಿದ್ದೇನೆ. ಅವ್ರು ಹೇಳಿದಾಗೆ ಅವತ್ತು ಇಂಡಿಯಾ ಶ್ರೀಲಂಕಾ ಮ್ಯಾಚ್ ನಡೀತಾ ಇತ್ತು. ಹಿ ವಾಸ್ ಲುಕಿಂಗ್ ನಾರ್ಮಲ್ ಆ್ಯಂಡ್ ಎಂಜಾಯಿಂಗ್ ದ ಮ್ಯಾಚ್. ನನಗನ್ಸೋ ಪ್ರಕಾರ ಅಂಕಿತ್ ಅವ್ರಿಗೂ ಈ ಕೊಲೆಗೂ ಯಾವುದೇ ಸಂಬಂಧ ಇಲ್ಲ ಅನಿಸುತ್ತೆ ಸರ್. ಏನು ಅಂಕಿತ್ ಅವ್ರನ್ನ ಈ ಲೆವೆಲ್ ಡಿಫೆಂಡ್ ಮಾಡ್ಕೋತಾ ಇದ್ದೀರಾ? ಏನು ಸಮಾಚಾರ? ಹಾಗೇನಿಲ್ಲ ಸರ್. ರಾವ್ ಮನೆ ಗಾಡಿ ತೆಗೀರಿ. ಯಾರು ನೀವು? ವಿ ಆರ್ ಫ್ರಮ್ SIT, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್. ಬನ್ನಿ ಒಳಗೆ. ಮಿಸ್ಟರ್ ರಾವ್ ಅವ್ರ ಮನೇಲಿಲ್ವಾ? ಇಲ್ಲ ಇನ್ಸ್ಪೆಕ್ಟರ್, ಇನ್ನೂ ಆಫೀಸಿಂದ ಬಂದಿಲ್ಲ. ವಿಲ್ ಕಮ್ ಸಮ್ ಅದರ್ ಟೈಮ್. ಎನಿಥಿಂಗ್ ಸೀರಿಯಸ್ ಇನ್ಸ್ಪೆಕ್ಟರ್? ನೋ, ನಥಿಂಗ್, ಡೋಂಟ್ ವರಿ. Mr. Rao. ಸರ್. ಬನ್ನಿ ಮದನ್.
ಸರ್ ಟ್ರೇಸ್ ಆಗಿರೋ ಕಾಲ್ ರೆಕಾರ್ಡ್ಸ್. ಸರ್ ಡಿ ಸಿ ಅವರನ್ನು ಮೀಟ್ ಮಾಡಬೇಕಂತೆ. ಕೇಸ್ ಬಗ್ಗೆ ಅಪ್ಡೇಟ್ಸ್ ಕೇಳ್ತಾ ಇದ್ರು. ಓಕೆ, ರಿಮೈಂಡ್ ಮಿ ಟುಮಾರೋ ಮಾರ್ನಿಂಗ್. ನಾನು ಹೇಳಿದ ರಿಪೋರ್ಟ್ ಸಿಗ್ತಾ? ಎಸ್ ಸರ್, ನಮ್ಮ ರಿಸರ್ಚ್ ಟೀಮ್ ಇನ್ವೆಸ್ಟಿಗೇಟ್ ಮಾಡಿದಾಗ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಸಿಕ್ಕಿದೆ. ಆ್ಯಂಡ್ ಇಟ್ಸ್ ಅಬೌಟ್ ಮಿಸ್ಟರ್ ರಾವ್. ಎಸ್ ಸರ್, ಸುಮಾರು ವರ್ಷಗಳಿಂದ ಅವರೊಂದು ಲೈಸೆನ್ಸ್ ಗನ್ನ ಯೂಸ್ ಮಾಡ್ತಿದ್ರು ಸೆಲ್ಫ್ ಡಿಫೆನ್ಸ್ಗೋಸ್ಕರ. ಆ ರೆಕಾರ್ಡ್ಸ್ನ ಚೆಕ್ ಮಾಡಿ ನೋಡಿದಾಗ ಪರ್ಟಿಕ್ಯುಲರ್ ಆ ಗನ್ನಿಂದ 2 ಬುಲೆಟ್ ಫೈರ್ ಆಗಿದೆ. ಪೋಸ್ಟ್ ಮಾರ್ಟಮಲ್ಲಿ ಸಿಕ್ಕಿರೋ ಬುಲೆಟ್ಸ್ನ ಟ್ಯಾಲಿ ಮಾಡಿ ನೋಡಿದ್ರೆ ಏನಾದರೂ ಕ್ಲೂ ಸಿಗ್ಬೋದಾ ಅಂತ. ಈ ಫ್ಲಾಟಲ್ಲಿ ಮಿಸ್ಟರ್ ರಾವ್ ಹಾಗೂ ಈಸ್ ಎ ಬಿಸ್ನೆಸ್ ಮ್ಯಾನ್. ಆಲ್ ಓವರ್ ಇಂಡಿಯಾ ಸುಮಾರು ವೆಂಚರ್ಸ್ಗಳಿದೆ. ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪ ಅಂದರೆ, ಈಸ್ ಲೀಡಿಂಗ್ ಎ ಮಿನಿಮಲ್. ತುಂಬ ಸಿಂಪಲ್ ವಿಷಯ. ಪರ್ಟಿಕ್ಯುಲರ್ ಆಗನಿಂದ 2 ಬುಲೆಟ್ ಫೈರ್ ಆಗಿದೆ. ಮೀನ್ವೈಲ್ ಅವತ್ತು ಇಂಡಿಯಾ ಶ್ರೀಲಂಕಾ ಫೈನಲ್ಸ್ ನಡೀತಾ ಇದೆ. ಮಿಸ್ಟರ್ ರಾವ್. ಎಸ್ ಸರ್, ಸುಮಾರು ವರ್ಷಗಳಿಂದ ಅವರೊಂದು ಲೈಸೆನ್ಸ್ ಗನ್ನ ಯೂಸ್ ಮಾಡಿದ್ದಾರೆ ಸೆಲ್ಫ್ ಡಿಫೆನ್ಸ್ಗೋಸ್ಕರ. ಫ್ರಾಂಕ್ಲಿ ಸ್ಪೀಕಿಂಗ್, ಎಡ್ವರ್ಡ್ ಮತ್ತು ಮಿಸ್ಟರ್ ರಾವ್ ತುಂಬ ಕ್ಲೋಸ್ ಆಗಿದ್ರು. ಫ್ಯಾಮಿಲಿಗೆ ಪಾರ್ಟಿ ದೇ ವರ್ ರಿಯಲಿ ಗ್ರೇಟ್ ಫ್ರೆಂಡ್. ಸರ್ ಪ್ಲೀಸ್ ಇನ್ಸ್ಪೆಕ್ಟರ್, ಮರ್ಡರ್ ನಡೆದು 15 ಡೇಸ್ ಆಗಿದೆ. ಮೇಲಿಂದ ಪ್ರೆಷರ್ ಬರಕ್ ಮುಂಚೆ ವಿ ನೀಡ್ ಟು ಕ್ಲೋಸ್ ದಿಸ್ ಕೇಸ್. ಎನಿ ಅಪ್ಡೇಟ್ಸ್ ಇನ್ಸ್ಪೆಕ್ಟರ್? ಎಸ್ ಸರ್, ದ ಇನ್ವೆಸ್ಟಿಗೇಷನ್ ಈಸ್ ಅಂಡರ್ ಪ್ರಾಸೆಸ್. ಮರ್ಡರ್ ಆಗಿರೋ ಮಿಸ್ಟರ್ ಎಡ್ವರ್ಡ್ ಮತ್ತು ಅಂಕಿತ್ ಅವರು ಭಾಳ ಒಳ್ಳೆ ಬಿಸ್ನೆಸ್ ಫ್ರೆಂಡ್ಸ್. ಲಾಸ್ಟ್ ಇಯರ್ ಫೈನಾನ್ಷಿಯಲ್ ರಿಪೋರ್ಟ್ಸ್ ಪ್ರಕಾರ ಇಬ್ರಿಗೂ ಲಾಸ್ ಆಗಿದೆ ಅಂತ ನಮ್ಗೆ ಇನ್ಫಾರ್ಮೇಷನ್ ಬಂದಿದೆ. ಬಟ್ ಐ ಡೋಂಟ್ ಥಿಂಕ್ ಸೊ ಸರ್. ಹಾಗೆ ಮಿಸ್ಟರ್ ರಾವ್ ಮತ್ತು ಎಡ್ವರ್ಡ್ ಅವರು ಭಾಳ ಒಳ್ಳೆ ಫ್ಯಾಮಿಲಿ ಫ್ರೆಂಡ್ಸ್. ಬಟ್ ಮಿಸ್ಟರ್ ರಾವ್ ಈಸ್ ವೆರಿ ಮಚ್ ಡಿಸ್ಟರ್ಬ್. ಹಾ, ಅವರೇ ಅಲ್ವಾ ಈ ಕೇಸ್ನ ಲೈವ್ ವಿಟ್ನೆಸ್? ಎಸ್ ಸರ್, ನಾನು ಮಿಸ್ಟರ್ ರಾವ್ ಅವ್ರನ್ನ ಇಂಟ್ರೋಗೇಟ್ ಮಾಡಬೇಕಾದ್ರೆ ಅವ್ರ ಮಾತು, ಅವ್ರ ಮ್ಯಾನರಿಸಮ್ಸ್ನ ತುಂಬ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾ ಇದ್ದೆ. ಐ ಥಿಂಕ್ ಹೀ ಈಸ್ ಅಂಡರ್ ಸಮ್ ಟ್ರಾಮಾ. ಎಕ್ಸ್ಕ್ಯೂಸ್ ಮೀ ಸರ್. ಎಸ್ ಮದನ್. Good. Thank you. Sir, the culprit is in the same apartment. I'll get back to you with some great news. ಈಗ ಫ್ರೀ ಆಯ್ತು ರಾವ್, ಐ ಆಮ್ ಔಟ್ ಆಫ್ ಇಟ್. ಏನು
ಫ್ಯಾಮಿಲಿ ಗೆಟ್ ಟುಗೆದರಾ? ಹಾಗೇನಿಲ್ಲ ಸರ್, ಅಂಕಿತ್ ಅವ್ರ ಬಿಸ್ನೆಸ್ಸಲ್ಲಿ ಪ್ರಾಫಿಟ್ ಇನ್ಕ್ರೀಸ್ ಆಯಿತು, ಹಾಗಾಗಿ ಒಂದು ಸ್ಮಾಲ್ ಲಂಚ್ ಅಷ್ಟೇ ಸರ್. ಓ, ಕಂಗ್ರ್ಯಾಚುಲೇಷನ್ಸ್ ಮಿಸ್ಟರ್ ಅಂಕಿತ್. ಥ್ಯಾಂಕ್ ಯು. ಗುಡ್ ನ್ಯೂಸ್. ಆ್ಯಂಡ್ ಯು ಹ್ಯಾವ್ ಅ ಬ್ಯಾಡ್ ನ್ಯೂಸ್ ಟು. ಬ್ಯಾಡ್ ನ್ಯೂಸ್? ಯು ಆರ್ ಅಂಡರ್ ಅರೆಸ್ಟ್. ಸರ್, ಏನು ಹೇಳ್ತಾ ಇದ್ದೀರಾ? ಮಿಸ್ಟರ್ ಅಂಕಿತ್, ಯು ಆರ್ ಅಂಡರ್ ಅರೆಸ್ಟ್. ವಾಟ್? ಏನ್ ಹೇಳ್ತಾ ಇದ್ದೀರಾ ಇನ್ಸ್ಪೆಕ್ಟರ್? ಎಸ್ ಮಿಸ್ಟರ್ ಅಂಕಿತ್, ಎಡ್ವರ್ಡ್ ಅವರ ಕೊಲೆ ಮಾಡಿರೋದು ನೀವೇ. ಎಡ್ವರ್ಡ್ ಅವರ ಕೊಲೆಗೂ ನನಗೂ ಏನ್ ಸಂಬಂಧ? ಹ್ಯಾವ್ ಯು ಗಾನ್ ಮ್ಯಾಡ್ ಆರ್ ವಾಟ್? ಯು ಆರ್ ಎ ವೆರಿ ಇಂಟೆಲಿಜೆಂಟ್ ಅಂಡ್ ಎ ಕ್ಲೆವರ್ ಕಲ್ಪ್ರಿಟ್. ನನಗೆ ಗೊತ್ತು ನೀವಷ್ಟು ಸುಲಭವಾಗಿ ಒಪ್ಕೊಳ್ಳೋದಿಲ್ಲ ಅಂತ. ವೇಟ್ ಅ ಮಿನಿಟ್. ಮದನ್, ಎಸ್ ಸರ್. ಸರ್, ಇವನು ಯಾರು ಅಂತ ಗೊತ್ತಿರಬೇಕಲ್ಲ ಅಂಕಿತ್? ಇವನ್ ಯಾರು ಅಂತ ನನಗೇನ್ ಗೊತ್ತು? ಆರ್ ಯು ಪ್ಲೇಯಿಂಗ್ ವಿತ್ ಮೀ? ಮಿಸ್ಟರ್, ನಾಳೆಗೆ ತುಂಬ ಉದ್ದ ಆಗ್ತಾ ಇದೆ. ಇವನು ಯಾರು ಅಂತ ಹೇಳಿ. ಐ ಡೋಂಟ್ ನೋ. ಏನಪ್ಪ, ನಿನಗೂ ಇವ್ರು ಯಾರು ಅಂತ ಗೊತ್ತಿಲ್ವಾ? ಸರ್, ಇವರೇ ಸರ್. ನಂಗೊಂದು ಗನ್ ಬೇಕು ಅಂತ ಇಸ್ಕೊಂಡೋದವ್ರು ಇವರೇ ಸರ್. ಹೋಳಿ ಮಗನೇ, ಗನ್ಗೆ ಅಂತ ಒಂದು ವ್ಯಾಲ್ಯೂ ಇದೆ. ಏನ್ ಬೇಕ್ರಿಲ್ ಬಂದು ಬಂದಿಸ್ಕೊಳೋದಂಗೆ ಹೇಳ್ತಿಯಲ್ಲ, ಒಂದು ಒಳಗಾಕ್ರಿ ಇವನ್ನ. ಇದೊಂದೇ ಸಾಕ್ಷಿ ಅಲ್ಲ, ನೀವು ಮತ್ತೆ ಎಡ್ವರ್ಡ್ ಅವರು ಭಾಳ ಒಳ್ಳೆ ಬಿಸ್ನೆಸ್ ಫ್ರೆಂಡ್ಸ್ ಇರ್ಬೋದು, ಆದರೆ ಎಡ್ವರ್ಡ್ ಅವರ ಬಿಸ್ನೆಸ್ ಪ್ರಾಫಿಟ್ ರೇಷಿಯೋ ಜಾಸ್ತಿ ಇದ್ದಿದ್ದರಿಂದ ಆಬ್ವಿಯಸ್ಲಿ ಅವ್ರಿಗೆ ಪ್ರಾಫಿಟ್ ಜಾಸ್ತಿ ಬಂತು. ಅದನ್ನು ನಿಮ್ಮ ಕೈಲಿ ಸಹಿಸ್ಕೊಳಕ್ಕಾಗಲಿಲ್ಲ. ನೀವು ಎಡ್ವರ್ಡ್ ಅವ್ರನ್ನ ಫೈನಾನ್ಷಿಯಲ್ ಹೆಲ್ಪ್ ಕೇಳಕ್ಕೆ ಹೋದಾಗ ಅವ್ರ ಹತ್ರ ಅಮೌಂಟ್ ಇದ್ದರೂ ಇಲ್ಲ ಅಂದರು. ಆ ಅವಮಾನನ ನಿಮ್ಮ ಕೈಲಿ ತಡ್ಕೊಳಕ್ಕಾಗಲಿಲ್ಲ. ಎಡ್ವರ್ಡ್ ಅವ್ರ ಮನೆಗೆ ಹೋದ್ರಿ, ಅವ್ರನ್ನ ಶೂಟ್ ಮಾಡಿ ಸೂಟ್ ಕೇಸ್ ತಗೊಂಡು ಹೊರಡ್ತೀರಾ. ನೋ 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 ಇನ್ಸ್ಪೆಕ್ಟರ್. ಆ್ಯಂಡ್ ದ ಮೇನ್ ಎವಿಡೆನ್ಸ್ ಈಸ್ ಈ ವಿಡಿಯೋ. ಕೆಲವೊಮ್ಮೆ ತುಂಬ ಬುದ್ಧಿವಂತಿಕೆಯಿಂದ ಪ್ಲ್ಯಾನ್ ಮಾಡಿದ್ರು ಫ್ಲಾಪ್ ಆಗೋಗುತ್ತೆ. ಅವತ್ತು ನಾನು ನಿಮ್ಮ ಮನೆಗೆ ಬಂದಾಗ ನಿಮ್ಮ ಬುಕ್ ರ್ಯಾಕಲ್ಲಿ ಒಂದು ವಿಚಿತ್ರನ ಅಬ್ಸರ್ವ್ ಮಾಡಿದೆ. ಎಲ್ಲರೂ ಭಗವದ್ಗೀತೆ ಬುಕ್ನ ತಮ್ಮನೆ ದೇವ್ರ ಮನೇಲಿಟ್ಟು ಪೂಜೆ ಮಾಡಿದ್ರೆ, ನಿಮ್ಮ ಬುಕ್ ರ್ಯಾಕಲ್ಲಿ ಅದಿದ್ದನ್ನ ನಾನು ಗಮನಿಸಿದೆ. ಆ ಬುಕ್ನ ತೆಗೆದು ನೋಡಿದಾಗ ಅದರ ಹಿಂದೆ ಹಾರಿಸಾಂಟಲ್ ಆಗಿ ಇನ್ನೊಂದು ಬುಕ್ ಇರೋದನ್ನ ನಾನು ಗಮನಿಸಿದೆ. ನಿಮ್ಮ ಗಮನನ ಡಿವೇಟ್ ಮಾಡೋಕ್ಕೋಸ್ಕರ ಐ ರಿಕ್ವೆಸ್ಟೆಡ್ ಎ ಗ್ಲಾಸ್ ಆಫ್ ವಾಟರ್. ಆ ಬುಕ್ನ ತೆಗೆದು ನೋಡಿದಾಗ ಅದರಲ್ಲಿ ನೀಟಾಗಿ ಗನ್ ಶೇಪಲ್ಲಿ ಕಾರುವಾಗಿತ್ತು. ಅಟ್ ದಿ ಸೇಮ್ ಟೈಮ್ ನೀವು ನಿಮ್ಮ ಟಿವಿಲಿ ಬರ್ತಿರೋಂಥ ಪ್ರೋಗ್ರಾಮ್ನ ಪಾಸ್ ಮಾಡಿ ರೆಕಾರ್ಡ್ ಮೋಡ್ಗಿಟ್ಟಿದ್ರಿ. ಡಿಶ್ ಟಿವಿಲಿ ಬರುವಂಥ ಯಾವುದೇ ಪ್ರೋಗ್ರಾಮ್ನು ಪಾಸ್ ಮಾಡಿ ರೆಕಾರ್ಡ್ ಮಾಡಿ ಆಮೇಲೆ ನೋಡ್ಬೋದು. ಬಟ್ ಮಿಸ್ಟರ್ ರಾವ್ ಅವ್ರನ್ನ ಇಂಟ್ರೋಗೇಟ್ ಮಾಡಿದಾಗ ಅವತ್ತವ್ರ ಮಂದಿ ಕ್ರಿಕೆಟ್ ಫೈನಲ್ ಮ್ಯಾಚ್ ನೋಡ್ತಿರ್ಬೇಕಾದ್ರೆ, ಇನ್ನೇನು ಲಾಸ್ಟ್ 4 ಬಾಲ್ಸ್ ಇರಬೇಕಾದ್ರೆ ಎಡ್ವರ್ಡ್ ಅವರ ಮನೆಯಿಂದ ಗನ್ ಶಾಟ್ ಕೇಳಿ ಬರುತ್ತೆ. ಏನಾಗಿರ್ಬೋದು ಅಂತ ನೋಡಕ್ಕೆ ಹೋದಾಗ ಅಲ್ಲಿ ಎಡ್ವರ್ಡ್ ಅವರು ಮರ್ಡರ್ ಆಗಿರೋದನ್ನ ನೋಡಿ ಮಿಸ್ಟರ್ ರಾವ್ ಅವರು ಗಾಬರಿಯಿಂದ ಹಿಂತಿರುಗಬೇಕಾದ್ರೆ ಇಂಡಿಯಾ ಮ್ಯಾಚ್ ವಿನ್ ಆಗುತ್ತೆ. ನೀವು ಅಪ್ಲೋಡ್ ಮಾಡಿರೋ ಲಾಸ್ಟ್ ಓವರ್ನ ಸೆಲ್ಫಿ ವಿಡಿಯೋನ ನಾನು ತುಂಬ ಕ್ಲೀನಾಗಿ ಅಬ್ಸರ್ವ್ ಮಾಡಿದೆ. ಅದರಲ್ಲಿ ಫಸ್ಟ್ 2 ಬಾಲ್ ಆದಮೇಲೆ ಎಲ್ಲೂ ಕೂಡ ಗನ್ ಶಾಟ್ಸ್ ಕೇಳಿಲ್ಲ. ನಮಗೆ ಬಂದಿರೋ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಪ್ರಕಾರ ಮಿಸ್ಟರ್ ರಾವ್ ಅವರ ಲೈಸೆನ್ಸ್ಡ್ ಗನ್ನಿಂದ 2 ಬುಲೆಟ್ ಫೈರ್ ಆಗಿದೆ. ಬಟ್ ವೆನ್ ವಿ ಎಕ್ಸಾಮಿನ್ ದಿ ಬುಲೆಟ್ ನಂಬರ್ ಸೀರೀಸ್, ವಿ ಕುಡ್ ಈಸಿಲಿ ಡಿಫ್ರೆನ್ಶಿಯೇಟ್ ಬಿಟ್ವೀನ್ ದಿ ಲೀಗಲ್ ಆ್ಯಂಡ್ ದಿ ಇಲ್ಲೀಗಲ್ ಬುಲೆಟ್ಸ್. ನೀವು ಭಾಳ ಬುದ್ಧಿವಂತರಾಗಿ
ನಿಮ್ಮ ಡಿಶ್ ಟಿವಿನ ರೆಕಾರ್ಡ್ ಮಾಡಲಿಟ್ಟು ಎಡ್ವರ್ಡ್ ಅವರ ಮನೆಗೆ ಹೋಗ್ತೀರಾ, ಅವ್ರನ್ನ ಮರ್ಡರ್ ಮಾಡಿ ಅಲ್ಲಿಂದ ವಾಪಸ್ ಬಂದು ಏನೂ ಆಗಿಲ್ವೇನೋ ಅನ್ನೋ ಥರ ನಿಮ್ಮ ಸೆಲ್ಫಿ ವಿಡಿಯೋ ಅಪ್ಲೋಡ್ ಮಾಡ್ತೀರಾ, ಓನ್ಲಿ ಟು ಪ್ರೂವ್ ಯು ಆರ್ ಟೂ ಇನ್ನೋಸೆಂಟ್. ದಿಸ್ ಇಸ್ ದ ಹೋಲ್ ಸ್ಟೋರಿ. ಎಸ್ ಇನ್ಸ್ಪೆಕ್ಟರ್, ಎಡ್ವರ್ಡ್ ಅವ್ರನ್ನ ಕೊಲೆ ಮಾಡಿದ್ದು ನಾನೇ, ಓನ್ಲಿ ಬಿಕಾಸ್ ಆಫ್ ಅ ಫಿನಾನ್ಷಿಯಲ್ ಇಶ್ಯೂಸ್. ಟೇಕ್ ಹಿಮ್ ಟು ದ ಕಸ್ಟಡಿ.